ಪ್ರಾರಂಭ ಆಗ್ತಾ ಇದೆ, ಮತ್ತೆ ವಿವಾದ ಗದ್ದಲ ಮತ್ತೆ ಜೋರ ಆಗ್ತಾ ಇದೆ. ಇದ್ರ ಬಗ್ಗೆ ನೋಡಿ, ಕಾಂಗ್ರೆಸ್ ಪಾರ್ಟಿ ಸರ್ಕಾರದಲ್ಲಿ ಯಾವಾಗ್ಲೂ ಕೂಡ ಗೊಂದಲದ ಗೂಡನ್ನು ಮಾಡುವಂತ ಅವ್ರದ್ದು ಸಾಮಾನ್ಯ ಪ್ರಕ್ರಿಯೆ ಐತಿ. ಇವತ್ತು ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು, ಶಿಸ್ತನ್ನು ಕಲಿಸ್ತಕ್ಕಂಥ ಕೆಲಸ ಆಗಬೇಕಾಗಿರ್ತಕ್ಕಂಥ ಶಿಕ್ಷಣ ಇಲಾಖೆ ಅದನ್ನೆಲ್ಲ ಬಿಟ್ಕೊಟ್ಟು ಇವತ್ತು ಹಿಜಾಬ್ ಅನ್ನು ತರುವ ಮುಖಾಂತರ ಮತ್ತೆ ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಕ್ಕಂಥ ಕೆಲಸಕ್ಕೆ ಅವರು ಇವತ್ತು ಕೈ ಹಾಕಿದ್ದಾರೆ. ವಿದ್ಯಾರ್ಥಿ ಜೀವನದಲ್ಲೇ ಕೋಮು ಭಾವನೆಯನ್ನು ಕೆರಳಿಸ್ತಕ್ಕಂಥ ಕೆಲಸ, ಕೋಮು ಭಾವನ ಅರಳಿಸ್ತಕ್ಕಂಥ ಕೆಲಸಕ್ಕೆ ಇವತ್ತು ಕೈ ಹಾಕುವ ಮುಖಾಂತರ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಮತೀಯವಾಗಿರ್ತಕ್ಕಂಥ ವಿಚಾರಗಳನ್ನ ತರಲಿಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬದ್ಧವಾಗಿದೆ. ಜನ ಬಹಳ ಸೆಣೆ ಆದಾರ ಬರ್ತಕ್ಕಂಥ 2028ರಲ್ಲಿ ಜನ ಇವರಿಗೆ ಸರಿಯಾದ ಇರ್ತಕ್ಕಂಥ ಉತ್ತರವನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಆಗಿದೆ. ನಾನು ನಿನ್ನೆ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಯಾವ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಇದ್ದಂತ ಸಂದರ್ಭದಲ್ಲಾಗ್ಲಿ, ಮನಮೋಹನ್ ಸಿಂಗ್ ಇದ್ದಂತ ಸಂದರ್ಭದಲ್ಲಾಗ್ಲಿ, ಚಿದಂಬರಂ ಇದ್ದಂತ ಸಂದರ್ಭದಲ್ಲಾಗ್ಲಿ, ಖುರ್ಷಿದ್ ಆಲಂ ಖಾನ್ ಇದ್ದಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಹೇಳಿಕೆಗಳನ್ನ ಅವ್ರು ಕೊಟ್ಟಾರ ಅನ್ನೋದು ಫಸ್ಟ್ ಅವ್ರು ತೆಗೆದು ನೋಡ್ಲಿ. ನಿಮ್ ನಾಯಕರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳನ್ನ ನೋಡ್ಬೇಕು. ಮತ್ತೆ ಈಗ ಎರಡನೇದಾಗಿರ್ತಕ್ಕಂಥ ಇದು ದೇಶದ ಸಮಸ್ಯೆ, ಯಾವ್ದೋ ಒಬ್ಬ ವ್ಯಕ್ತಿ ಸಮಸ್ಯೆ ಇಲ್ಲ. ದೇಶಕ್ಕೆ ಇಷ್ಟು ದೊಡ್ಡ ಗಂಡಾಂತರ ಬಂದಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಇರ್ತಕ್ಕಂಥ 140 ಕೋಟಿ ಜನ ಇವತ್ತು ಮೋದಿ ಅವರಿಗೆ ಸಹಕಾರ ಕೊಡುವಂತ ಪ್ರಯತ್ನ ಮಾಡಿದ್ರೆ, ವಿಪಕ್ಷ ಇರ್ತಕ್ಕಂಥ ಕಾಂಗ್ರೆಸ್ ಮತ್ತು ಇಂಡಿ ಗಠಬಂಧನ ಹೊಸರಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸ ಮಾಡುವಂತ ಪ್ರಯತ್ನ ಮಾಡಿದ್ವಿ. ನಾವು ಇದನ್ನ ಖಂಡನೆಯನ್ನ ಮಾಡ್ತೀವಿ. ದೇಶದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಬಂದಾಗ ಕೈಗೂಡಿಸಬೇಕಾಗಿರ್ತಕ್ಕಂಥ ಆದ್ಯ ಕರ್ತವ್ಯ ವಿಪಕ್ಷದಿರುತ್ತೆ, ಅದನ್ನ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಒಂದೇ ಒಂದು ಜಾತಿಯವರಿಗೆ ಬೆಂಬಲವಾಗಿ ನಿಂತ್ಕೊಳ್ತಾ, ಕಾಂಗ್ರೆಸ್ ಪಕ್ಷ ಒಂದೇ ಒಂದು ಜಾತಿಯ ಪರವಾಗಿ ನಿಂತ್ಕೊಳ್ತಾ ಇದೆ. ಮುಸ್ಲಿಂ ನೋಡಿ, ಇದು 100% ಕ್ರಿಶ್ಚಿಯನ್ ಕೇರ್ ಐತಿ. ಇವತ್ತು ಇಡೀ ಹಿಂದೂ ಸಮಾಜಕ್ಕೂ ಅರ್ಥ ಆಗ್ತಾ ಇದೆ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಅಂತೇಳಿ. ಇವತ್ತು ನೀವು ಹಿಜಾಬ್ ತರೋ ಮುಖಾಂತರ ಏನ್ ಮಾಡಕ್ ಹೊಂಟ್ರಿ? ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುವಂತ ಕೆಲಸಕ್ಕೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಕೈ ಹಾಕ್ತಾ ಇದೆ. ಅದನ್ನ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತ ಕೆಲಸ ಅವ್ರಿಗಿಲ್ಲ. ಅದನ್ನ ಮುನ್ನಡೆಸ್ತಕ್ಕಂಥ ಕೆಲಸ ಮಾಡ್ತಾರ. ಹಿಂದೂ ಸಮಾಜನ ಇದನ್ನೆಲ್ಲ ಸೂಕ್ಷ್ಮವಾಗಿ ಅವಲೋಕನ ಮಾಡುತ್ತೆ. ಸರಿಯಾದ ಸಂದರ್ಭದಲ್ಲಿ ಬುದ್ಧಿ ಕಲಿತಾರೆ. ಈಗ ವೆಸ್ಟ್ ಬೆಂಗಾಲ್ದಾಗ ಏನ್ ಮಾಡಿದ್ರು ಅವೆಲ್ಲ ಆಗ್ತಾ ಇದ್ದಾವೆ, ಅದು ನೋಡೋಣ. ಇವಾಗ ಹಿಜಾಬ್ ಬ್ಯಾನ್ ಆಗ್ಬೇಕಂತ ಇವತ್ತು ಕೇಸಸ್ಗೂ ಅವಕಾಶ ಕೊಡಬೇಕು. ನೋಡಿ, ನಾನು ಸ್ಪಷ್ಟ ಹೇಳುದು, ವಸ್ತ್ರ ಸಂಹಿತೆ ಅನ್ನುವಂಥದ್ದು 2022ರಲ್ಲಿ ತಗೊಂಬಂದಿದ್ದಾರೆ. ಎಲ್ಲಾ ವಿದ್ಯಾರ್ಥಿನಿಯರಿಗೆ ಒಂದೇ ಸಂವತ್ಸರ ಇರಬೇಕು, ಒಂದೇ ಶಿಕ್ಷಣ ನೀತಿ ಇರಬೇಕು, ಒಂದೇ ರೀತಿಯಾಗಿ ಅಭ್ಯಾಸ ಮಾಡಬೇಕಂತ ಕಲ್ಪನೆಯನ್ನ ಇಟ್ಕೊಂಡ್ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಕೋರ್ಟ್ ಕೂಡ ಇದಕ್ಕೆ ಮಾನ್ಯತೆ ಮಾಡಿತ್ತು. ಅದನ್ನೇ ಯಥಾವತ್ತಾಗಿ ಜಾರಿ ಮಾಡಬೇಕಂತ ಆಗ್ರಹ ಮಾಡ್ತೇನೆ. ಇನ್ನು ತಂತ್ರಾಂತರದಲ್ಲಿ ಕೋರ್ಟ್ ನಲ್ಲಿ ನೋಡಿ, ಅವ್ರಿಗೆ ಬೇಕಾಗಿದ್ದು ಬೇರೆ, ಅವ್ರು ಮಾಡಬೇಕಾಗಿದ್ದು ಬೇರೆ. ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡಬೇಕಾಗೈತಿ. ಇವತ್ತು ದಾವಣಗೆರೆ ಚುನಾವಣೆಯಲ್ಲಿ ಒಂದಿಷ್ಟು ಹಿನ್ನಡೆಯನ್ನ ಆಗೈತಿ. ಮುಸಲ್ಮಾನರು ಎಲ್ಲಿ ನಮ್ಮನ್ನ ಕೈ ಬಿಟ್ಟು ಹೋಗ್ತಾರಂತೆ ಅಂಜಿ ಇವತ್ತು ಈ ರೀತಿಯಾದಂತ ಕೆಲಸ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ.